ಇನ್ನೂ ತಣ್ಣಗಾಗದ ಲಾಸ್ ಏಂಜಲೀಸ್ ಕಾಡ್ಗಿಚ್ಚು. ಮಾರ್ಚ್ 3ರಂದು ಲಾಸ್ ಏಂಜಲೀಸ್ನಲ್ಲಿ ನಿಗದಿಯಾಗಿರುವಂಥ ಕಾರ್ಯಕ್ರಮ 96 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಸಮಾರಂಭ ರದ್ದಾಗುವ ಸಾಧ್ಯತೆ ಇದೆ. ಮಾರ್ಚ್ 3ರಂದು ಲಾಸ್ ಏಂಜಲೀಸ್ನಲ್ಲಿ ನಿಗದಿಯಾಗಿತ್ತು. ಕಾಡ್ಗಿಚ್ಚಿಗೆ ಹೊತ್ತಿ ಉರಿದು ಸ್ಮಶಾನದಂತಾಗಿದೆ ಲಾಸ್ ಏಂಜಲೀಸ್. ಲಾಸ್ ಏಂಜಲೀಸ್ ಭೀಕರವಾಗಿ ದುರಂತವೇ ನಡೆದು ಹೋಗಿದೆ. ಆ ದುರಂತದ ನಡುವೆ ಸಂಭ್ರಮದ ಕಾರ್ಯಕ್ರಮ ಸರಿಯಲ್ಲ ಎನ್ನುವ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ನಾಮಿನೇಷನ್ ಘೋಷಣೆ ಕೂಡ ಮುಂದೂಡಿಕೆ ಆಗಿದೆ. ಅಕಾಡೆಮಿ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಕಾಡ್ಗಿಚ್ಚಿನಲ್ಲಿ ಸುಟ್ಟು ಕರಕಲಾಗಿರುವಂಥ ಹಲವು ಹಾಲಿವುಡ್ ಸ್ಟಾರ್ಗಳ ಮನೆಗಳನ್ನು ಕೂಡ ನೀವೆಲ್ಲ ನೋಡಿದ್ರಿ. ಈವರೆಗೆ 25 ಜನ ಮೃತಪಟ್ಟಿದ್ದರೆ 30 ಜನ ನಾಪತ್ತೆಯಾಗಿದ್ದಾರೆ. ಒಟ್ಟು ಇನ್ನು 90,000 ಜನ ತುರ್ತಾಗಿ ಜಾಗ ಖಾಲಿ ಮಾಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಈವರೆಗೆ 12,000ಕ್ಕೂ ಹೆಚ್ಚು ಕಟ್ಟಡಗಳು ಸುಟ್ಟು ಕರಕಲಾಗಿದ್ದಾವೆ. ಆಸ್ಕರ್ ಪ್ರಶಸ್ತಿಗೆ ಭಾರತ 5 ಸಿನಿಮಾಗಳು ಕೂಡ ಅರ್ಹತೆಯನ್ನು ಪಡೆದುಕೊಂಡಿದ್ದಾವೆ. ಬಟ್ ಎಲ್ಲೋ ಒಂದು ಕಡೆ ಸ್ಮಶಾನದಂತಾಗಿರುವ ಈ ವಾತಾವರಣದಲ್ಲಿ, ಸ್ಮಶಾನದ ರೀತಿಯಲ್ಲಿ ಗೋಚರವಾಗ್ತಾ ಇರುವಂಥ ಲಾಸ್ ಏಂಜಲೀಸ್ ನಗರದಲ್ಲಿ ಒಂದು ಸಂಭ್ರಮದ ಕಾರ್ಯಕ್ರಮ ಬೇಕಾ ಎನ್ನುವ ಪ್ರಶ್ನೆ ಅವರನ್ನು ಕಾಡಿದೆ. ಹೀಗಾಗಿ ಕಾರ್ಯಕ್ರಮವನ್ನು ರದ್ದುಗೊಳಿಸಬೇಕು ಅನ್ನುವ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ.